ನಾವಿವತ್ತು ನೃಪತುಂಗನ ನಾಡು ರಾಷ್ಟ್ರಕೂಟರ ಬೀಡು ಕಲಬುರಗಿ ಜಿಲ್ಲೆ ಸೇಡಂ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಆಗ್ಯದ ಅದು ಈ ಅವಧಿಯಲ್ಲಿ ತುಂಬಾನೇ ಕೆಲಸ ನಡೆದವ್ರಿ. KKR ಅಂತ 30 ಲಕ್ಷ CC ರೋಡ್ ಆಗಿದೆ. SC ST ಓಣಿದಾಗ ಒಂದು 10 ಲಕ್ಷದಾಗ್ಯದ, ಜನರಲ್ದಾಗ 20 ಲಕ್ಷದಾಗ್ಯದ ಮಾಡ್ತಾ ಇದಾರ. ಅದು ಕಾಗದದಾಗ ಪೇಪರ್ದಾಗ ಅಷ್ಟೇ ಅದ. ಜನಕ್ಕೆ ಉದ್ಯೋಗ ಸಿಗಬೇಕಲ್ಲ. ನೀವು ಏನಾನ ಪರಿಹಾರ ಬಂದವನಪ್ಪ ಅಂತ ಕೇಳಿರ್ಬೇಕಾದ್ರೆ ಯಾರು ಕೂಡ ಪರಿಹಾರ ಬಂದಿಲ್ಲ ಅಂತ ಹೇಳ್ತಾರೆ ಸರ್. ಎಲ್ಲ ಸುತ್ತಳ್ಳಿ ಎಲ್ಲ ಕೆಲಸ ಮಾಡಿದರೆ ನೀರಿನ ಸಮಸ್ಯೆ ಇಲ್ಲ, ನಮ್ಮ ಹತ್ರ ಏನು ಸಮಸ್ಯೆ ಇಲ್ಲ. ಕಾರ್ಖಾನೆಗಳಿದಾವ್ರಿ, ಆದರೆ ನೇಟಿವ್ದವ್ರಿಗೆ ತಗೋವಲ್ರು. ಒಳ್ಳೇದು ಮಾಡ್ಯಾರಿ ಅವ್ರು ಕೆಲಸ, ಯಾವುದೇ ಆಗಲಿ ಕೆಲಸ ಮಾಡ್ಯಾರಿ ಅವ್ರು. ಈ ಪ್ರೇರಣೆಗೆ ಹ್ಯಾಪಿ ಇಲ್ಲ, ಓದ್ ಪ್ರೇರಣೆಗೆ ಹ್ಯಾಪಿ. ಇಲ್ಲಿಗೆ ಬರ್ತಾರೆ, ಯಾವಾಗ ಬರ್ತಾರ, ಸಿಗ್ತಾರ ಜನರಿಗೆಲ್ಲ? ಸಾಮಾನ್ಯ ಜನರಿಗೆ ಸಿಗಲ್ಲ. ಸಣ್ಣ ಹುಡುಗರು ಹೋದ್ರೂ ಸಿಗ್ತಾರೆ ಸರ್, ರೆಸ್ಪಾನ್ಸ್ ಮಾಡ್ತಾರೆ. ಕಾಲ್ ಮಾಡಿದ್ರು ಎನಿ ಟೈಮ್ ಒಂದ್ ವೇಳೆ ಬಿಸಿ ಇದ್ರು ಆಮೇಲೆ ನಂತರ ಕಾಲ್ ಮಾಡ್ತಾರೆ ಸರ್. ಪೊಲೀಸವ್ರ ಕೈಲಿ ಸಿಕ್ಕಾಪಟ್ಟೆ ಬಾಯಿಸ್ಕೋತಿ ಓಡಿಸ್ಕೋತಿ ಮತ್ತೆ ಹಂಗೆ ದಂಧ ಮಾಡ್ಕೊಂಡು ನಡೀತೀವಿ. ಮಳೆ ಬಂದ್ರಂತ ಅನ್ಗಡ್ ಪ್ರಾಬ್ಲಮ್ ಅದ. ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಜರಂಗಿ. ನಾವಿವತ್ತು ನೃಪತುಂಗನ ನಾಡು ರಾಷ್ಟ್ರಕೂಟರ ಬೀಡು ಕಲಬುರಗಿ ಜಿಲ್ಲೆ ಸೇಡಂ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಈ ಒಂದು ಸೇಡಂ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಶರಣಪ್ರಕಾಶ್ ಪಾಟೀಲ್ ಅಂತಂದರೆ ಅಭಿವೃದ್ಧಿ ಅಂದರೆ ಶರಣಪ್ರಕಾಶ್ ಪಾಟೀಲ್ ಅನ್ನುವಂಥ ಮಾತಿದೆ. ಹಾಗಾದರೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಕ್ಷೇತ್ರದ ಜನರಿಗೆ ಕೊಟ್ಟಿರ್ತಕ್ಕಂಥ ಅಭಿವೃದ್ಧಿ ಭರವಸೆಗಳೇನು, ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ದಾವೆ, ಕ್ಷೇತ್ರದ ಮತದಾರರು, ಕ್ಷೇತ್ರದ ಜನರು, ಶಾಸಕ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರ ಅಭಿವೃದ್ಧಿ ಕೆಲಸದ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ಸೇಡಂ ವಿಧಾನಸಭಾ ಕ್ಷೇತ್ರದ ಸೇಡಂ ಪಟ್ಟಣದ ಕೇಂದ್ರ ಬಸ್ ನಿಲ್ದಾಣದ ಮುಂಭಾಗದಲ್ಲಿದ್ದೀನಿ. ಇನ್ನೂ ಏನೂ ಆಗಿಲ್ರಿ ಸಾವಿರ, ಮಾರ್ಕೆಟೇ ಆಗಿಲ್ರಿ. ನಮ್ಮದು ನಿಮ್ದು ಏನು ಸಮಸ್ಯೆ? ತರಕಾರಿ ವ್ಯಾಪಾರಿಗಳು ಏನು ಸಮಸ್ಯೆ ನಿಮ್ಮಲ್ಲಿ? ಇದೇ ರೋಡಿನ ಮೇಲೆ ನಿಂತು ಮಾರೋದು ರೀ. ಆಯ್ತು ರೀ, ಇಷ್ಟೇ ರೀ. ತರಕಾರಿ ಮಾರ್ಕೆಟ್ ಇಲ್ರಿ, ಇದೇ ರೋಡಿನ ಮೇಲೆ ನಿಂತು ಮಾರೋದು. ಆಯ್ತು. ಕೇಳಿರಿ ಅವ್ರಿಗೆ ಎಲೆಕ್ಷನ್ ಓಟ್ ಕೇಳಿಗೆ ಬಂದಾಗ ಕೇಳಿರಿ? ಅವ್ರು ಮಾಡ್ತಾ ಅಂದಾರ್ರಿ, ಅವ್ರು ಬರೀ ಇಷ್ಟು ಮಾಡ್ತಾ ಅಂತ ಹೇಳ್ಯಾರ. ನಮ್ಮ ಭಾಳ ಸಮಸ್ಯೆ ಅವ್ರು ಪೊಲೀಸರು ಬರೋದು ನಾವು ಹಿಂದಕ್ಕೆ ಸೇರ್ಸ್ಕೊತೀವಿ, ಬೈತಾರ, ಹೊಡಿತಾರ. ನಮ್ಮ ಮನೆಯವ್ರಿದ್ರೆ ಹೊಡಿತಾರ, ನಾವಿದ್ರೆ ಬೈತಾರ. ರೋಡ್ ಮ್ಯಾಗ ಒಟ್ಟನೆ ಬರಬೇಡ್ರಿ ಅಂತಾರ. ಫುಟ್ಬಾಗ್ ಮೇಲೆ ಪೂರ ಒಳಗೆ ಕೂತಿರ್ದ ಅಂದಾಗಲ್ಲ ಜರ್ರ ಹೊರಗೆ ಬರ್ತೀವಿ ನಮ್ಮ ದಂಧದಾಸಿಗೆ. ಪೊಲೀಸವ್ರ ಕೈಲಿ ಸಿಕ್ಕಾಪಟ್ಟೆ ಬಾಯಿಸ್ಕೋತಿ ಓಡಿಸ್ಕೋತಿ ಮತ್ತೆ ಹಂಗೆ ದಂಧ ಮಾಡ್ಕೊಂಡು ನಡೀತೀವಿ. ಮಳೆ ಬಂದ್ರಂತ ಅನ್ಗಡ್ ಪ್ರಾಬ್ಲಮ್ ಅದ. ಮತ್ತೆಲ್ಲ ಪೂರ ದನ ತಿಂದಿದ್ವಿ. ಇವತ್ತು ಪೂರ 2 ಬಂಡಿ ಖಾಲಿ ಮಾಡಿದ್ವು ತರಕಾರಿ. ಮತ್ತೆ ಬಂದು ಕೇಸಿ ಇಲ್ಲಿ ತೊಗೊಂಡು ಹಾಯ್ಕೊಂಡೆವು. ನಿನ್ನೆ ತಂದಿಟ್ಟಿದ್ದೆವು, ಅರ್ಧ ತಿಂದವ. ತರಕಾರಿ ಮಾರ್ಕೆಟ್ ಅದು ಇಲ್ಲ? ಇಲ್ಲ ರೀ, ಇಲ್ಲ ತರಕಾರಿ ಮಾರ್ಕೆಟ್ ಇಲ್ಲ ನಮಗೆ. ನಿಮ್ಮ ಸೇಡಂ ಪಟ್ಟಣ ಏನು ಕೆಲಸ ಆಗ್ಬೇಕೇನಾರಿ ದೊಡ್ಡ? ಇನ್ನೂ ಏನು ಕೆಲಸ ಆಗ್ಬೇಕಂತಂದ್ರೆ ನೋಡಿ, ಈಗ ಆಟೋ ಆಫೀಸ್ ಅಂತ ಆಟೋ ಆಫೀಸ್ ಆಗಿಲ್ಲ, ಆಟೋ ಆಫೀಸ್ ಆಗ್ಬೇಕು. ಕೆಲವು ಇನ್ನು ಇದು ಗೌರ್ಮೆಂಟ್ ಅಂತ ಹಾಸ್ಪಿಟಲ್ಲು ಏನು ಮಾಡಿ, ಇದು ಮೆಡಿಕಲ್ ಕಾಲೇಜ್ ಅಂತ ಮಾಡ್ಯಾರ, ಒಳ್ಳೇದು ಮಾಡ್ಯಾರ. ಅದನ್ನು ಮಾಡ್ಯಾರ, ಎಲ್ಲ ಒಳ್ಳೆ ಕೆಲಸ ಮಾಡ್ಯಾರ. ಅಂದ್ರೂ ಇನ್ನು ಕೆಲಸಗಳು ಮಾಡ್ಬೇಕ್ರಿ. ಈ ರೈಲ್ವೆ ಪೆಟ್ರೋಲ್ ಬಂದ್ ಮಾಡ್ತಂತಂದ್ರು ಮೊನ್ನೆ ಗೇಟ್ಗಳು ಹಾಕಿಸಿ ಪ್ಯಾಕ್ ಮಾಡಿಬಿಟ್ರು. ಅದ್ರ ಸಮಸ್ಯೆ ಯಾರು ಹೇಳ್ಬೇಕ್ರಿ? ಈಗ ಅದ್ರ ಬಗ್ಗೆದಾಗ ಸ್ಟ್ರೈಕ್ನೂ ಮಾಡಿದ್ರು. ಈ ಸ್ಟ್ರೈಕ್ನೂ ಅಲ್ಲೇ ಪ್ಯಾಕ್ ಆಯಿತು. ಅದು ಏನಾಯಿತು ಏನಿಲ್ಲ ಅದು ಗೊತ್ತು ರೀ. ಶರಣಪ್ರಕಾಶ್ ಪಾಟೀಲ್ ಅವ್ರು ಈ ಸರಿಗೆ ಅದನ್ನು 2 ವರ್ಷ ಆಯಿತು. ಈ 2 ವರ್ಷ ಅವಧಿದಾಗ ಏನೇನು ಕೆಲಸಗಳು ಆಗ್ಲಿಕ್ಕತ್ತವ್ರು? ಮಾಡ್ಯಾರ ಕೆಲಸಗಳು, ರೋಡ್ಗಳು, ನೀರು, ನಳ ಎಲ್ಲ ಕರೆಂಟಿಗೆಲ್ಲ ಮಾಡ್ಯಾರ ಕೆಲಸಗಳು. ನಮ್ಗೆ ಸೌಕರ್ಯ ಎಲ್ಲ ಕೊಟ್ಟಾರ್ರಿ. ನಮಗೆಲ್ಲ ಹಳ್ಳಿಗಳಿಗೆಲ್ಲ ಮಾಡ್ಯಾರ. ಸೇಡಂ ತಾಲೂಕು ಮಾಡ್ಯಾರ. ಶಾಲೆಗಳಿಗೆ ಎಲ್ಲ ಅನುಕೂಲ ಮಾಡಿ ಕೊಟ್ಟಾರ್ರಿ. ರೋಡ್ಗಳೆಲ್ಲ ಹೆಂಗವ? ರೋಡ್ಗಳು ಚಲೋ ಮಾಡ್ಯಾರ ಸರ್. ಎಲ್ಲ ನಮ್ಮ ಕೊಳ್ಳೆ ರೋಡ್, ಸೇಡಂ ರೋಡ್ ಎಲ್ಲ ಚಲೋ ಅವ್ರಿ ರೋಡ್ಗಳು. ನಿಜ ಸಮಸ್ಯೆ ಏನದ ನಿಮ್ಮ ಸೇಡಂ ತಾಲೂಕು ಕೇಂದ್ರದಾಗ? ಎಲ್ರಿಗೂ ಕೆಲಸ ಇಲ್ಲ, ಕರೆಕ್ಟಾಗಿ ಕೆಲಸ ಇಲ್ಲ. ಎಲ್ರಿಗೂ ಹೆಣ್ಮಕ್ಳಿಗೆ ಶೌಚಾಲಯ ಇಲ್ಲ, ಗಂಡ್ಸು ಮಕ್ಳಿಗೆ ಕೆಲಸಕ್ಕಲ್ಲಿ ಇದ್ದವರೇ ಊರಿಗೆ ಬಿಟ್ಟು ಕೆಲಸಕ್ಕೆ ಹೋಗ್ತಾವ್ರೆ. ಇಲ್ಲೇ ಒಂದು ನಮ್ಮದು ವಾಲ್ದುತ ಫ್ಯಾಕ್ಟ್ರಿ ಐತೆ, ಇಲ್ಲೇ ಒಂದು ಶ್ರೀ ಶಿಮಿಟ್ ಐತೆ. ನಮ್ಗೆ ಇಲ್ಲಿ ಇರೋರಿಗೆ ಕೆಲಸ ಇಲ್ಲ, ಬಿಟ್ಟು ಊರಿಗೆ ಹೋಗಿ. ಈ ವಿಚಾರ ನಿಮ್ಮ ಶಾಸಕರ ಗಮನಕ್ಕೆ ತಂದಿದ್ದೀರಿ? ತಂದಿದ್ದೀವಿ. ಏನಂತಾರೆ? ಮಾಡ್ತೀವಿ ಅಂತಾರೆ. ನೀವು ಭೇಟಿ ಆಗ್ಬೇಕಂತ ಸಿಗ್ತಾರೆ? ಈಜಾಗಿ ಸಿಗ್ತಾರೆ. ಊರಲ್ಲಾಗಿ ಏನು ಹೇಳ್ತೀರಿ? ಇವರು ಡೆವಲಪ್ಮೆಂಟ್ ವಿಚಾರದಾಗ ಏನು ಹೇಳ್ತೀರಿ? ಆಲ್ಮೋಸ್ಟ್ ಶರಣಪ್ರಕಾಶ್ ಪಾಟೀಲ್ ಬೆಸ್ಟ್. ಎಲ್ಲ ಕೆಲಸ ಮಾಡ್ತೀವಿ ಸರ್. ಅಭಿವೃದ್ಧಿ ಪರವಾಗಿ ಯಾರು ಸರ್ ಸಾಹೇಬರು? ಅಭಿವೃದ್ಧಿ ಪರವಾಗಿ ಎಲ್ಲ ಡೆವಲಪ್ಮೆಂಟ್ ವರ್ಕ್ಸ್ ಎಲ್ಲ ನಡೀತಾ ಇದೆ ಸರ್. ಗ್ಯಾರಂಟಿಗೂ ಮಂತ್ಲಿ ಬರ್ಲತ್ತ ಸರ್ ಗ್ಯಾರಂಟಿನೂ ಸರ್. ಅಭಿವೃದ್ಧಿ ಪರವಾಗಿ. ಸೇಡಂ ಒಳಗೆ ಮೇಜರ್ ಸಮಸ್ಯೆ ಏನಿದೆ ಅಂತ ಸೇಡಂ ಹೆಡ್ ಕ್ವಾರ್ಟ್ರಲ್ಲಿ? ಸೇಡಮಲ್ಲಿ ಅಂಥದ್ದೇನು ಮೇಜರ್ ಸಮಸ್ಯೆ ಇಲ್ಲ ಸರ್. ಆಲ್ರೆಡಿ ಎಲ್ಲ ಅಭಿವೃದ್ಧಿ ಡೆವಲಪ್ಮೆಂಟ್ ಪರವಾಗಿ ಯಾರು ಸರ್ ಸಾಹೇಬರು. ಡೆವಲಪ್ಮೆಂಟ್ ಇದ್ದ ಸಲಕ್ಕೆ ಅವ್ರಿಗೆ ವಿನ್ ಮಾಡ್ಸ್ಯಾರ ಸರ್, ಅಷ್ಟೇ ಸರ್. ನಮ್ಮಲ್ಲಿ ಎಜುಕೇಷನ್ದು ಭಾಳ ಕಡಿತ ಇದೆ.
ಈಗ ನಾವು ರಿಸಲ್ಟ್ ನೋಡಿ ಸೇಡಂ ತಾಲೂಕಿನ 3ನೇ 4ನೇ ಸ್ಥಾನ ಇದೆ. ಅದೇ ಅದರ ಬಗ್ಗೆ ಅವ್ರು ಗಮನ ಹರಿಸಬೇಕು. ಹಿಂದಿನ ಸರ್ಕಾರ ಈಗಿನ ಸರ್ಕಾರ ಅದ್ರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ. ಇನ್ನೊಂದು ದೊಡ್ಡ ಸಮಸ್ಯೆ ಅಪ್ಪ ಅಂದರೆ ಸೇಡಂ ತಾಲೂಕಿನಾಗ ಹಾಸ್ಪಿಟಲು. ಇಲ್ಲಿ ಹಾಸ್ಪಿಟಲ್ನಾಗ ಏನು ವ್ಯವಸ್ಥೆ ಬೇಕು ಸರ್ಕಾರಿ ಹಾಸ್ಪಿಟಲ್ನಾಗ, ಅದು ರೋಗಿಗಳು ಸಿಗ್ತಾಯಿಲ್ಲ. ಒಂದು ಸಣ್ಣ ಯಾವ್ದನ್ನ ರೋಗಿಗಳನ್ನ ಹೋದ್ರೆ ಡೆಲಿವರಿ ಆಗಲಿ ಇನ್ನು ಬೇರೆ ಯಾವ ಇಶ್ಯೂಕ್ಕೆ ನಾವು ಹೋದ್ರೆ ಭೀ ಇಲ್ಲಿ ಅವ್ರು ಟ್ರೀಟ್ಮೆಂಟ್ ಕೊಡ್ತಾಯಿಲ್ಲ. ಸೀದಾ ಕಲಬುರಗಿ ಸರ್ಕಾರಿ ಹಾಕ್ತಾರೆ, ಜಿಮ್ಸ್ ಹಾಸ್ಪಿಟಲ್ ಕಳಿಸ್ಬಿಡ್ತಾರೆ. ಅದು ಇಲ್ಲಿ ಕೇರ್ಲೆಸ್ ಆಗ್ತಾಯಿದೆ, ಅದು ಆಗಬೇಕು. ಇನ್ನೊಂದು ನಮ್ಮ ದೊಡ್ಡ ಸಮಸ್ಯೆ ಸೇಡಂ ಹೃದಯ ಭಾಗನಾಗಿದೆ ರೈಲ್ವೆ ಟ್ರ್ಯಾಕ್. ಆ ರೈಲ್ವೆ ಟ್ರ್ಯಾಕ್ ನಾವು ಹುಟ್ಟಕ್ಕಿಂತ ಮುಂಚೆನೇ ಅದ. ಅದೇ ಸೇಡಂ ಬೆಳತನ ಆಯ್ತು ಅಂದರೆ ರೈಲ್ವೆ ಟ್ರ್ಯಾಕ್ ತೆಗಿಲಕ್ಕೆ ಯಾರ್ಲಿಂದ ಸಾಧ್ಯ ಆಗ್ತಾಯಿಲ್ಲ. ಅದು ಫಸ್ಟ್ ಆಫ್ ಆಲ್ ತೆಗಿಬೇಕು. ಈಗ ನಮ್ಮ ಹೃದಯ ಅಂದರೆ ನಮ್ಮ ಮನಸ್ಸಿನಾಗಿಂದ ಒಳಗಿಂದ ಹೋಲತ್ತಪ್ಪಲ್ಲಿ ಸರ್ವಿಸ್ ಎಷ್ಟು ತೊಂದರೆ ಅಲ್ಲತ್ತದ, ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಅದ್ರ ಬಗ್ಗೆ ಆಗ್ತಾಯಿಲ್ಲ. ಡೆವಲಪ್ಮೆಂಟ್ ಅಂದರೆ ಅದು ಆ ಥರ ಇಲ್ಲ, ಆಗಬೇಕಿತ್ತು, ಇದು ಆಗ್ತಾಯಿಲ್ಲ ನಮ್ಮ ಭಾಗನ. ಸೇಡಂ ವಿಧಾನಸಭಾ ಕ್ಷೇತ್ರದ ಮಳಕೇಡ್ ಪಟ್ಟಣದಲ್ಲಿದ್ದು, ಮಳಕೇಡ್ ಪಟ್ಟಣ ಅಂದರೆ ಜಿಲ್ಲಾ ಪಂಚಾಯತ್ ಕ್ಷೇತ್ರ. ಹೀಗಾಗಿ 10,000ಕ್ಕೂ ಹೆಚ್ಚು ಮತದಾರರು ಈ ಒಂದು ಮಳಕೇಡ್ ಪಟ್ಟಣದಲ್ಲಿದ್ದಾರೆ. ಸರ್, ಈಗ ನಿಮ್ಮಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಕೆಲಸ ಆಗ್ಯಾವ? ಎಲ್ಲ ಬ್ರಿಡ್ಜ್ ಆಗ್ಯಾವ ಸರ್, ಎಲ್ಲ ನದಿ ಆಗ್ಯಾವ್ರಿ, ರೋಡ್ ಆಗ್ಯಾವ್ರಿ, ನಾಲಿ ಆಗ್ಯಾವ್ರಿ, ಸಾಲಿ ಭೀ ಕಟ್ಟಾಗ್ಯಾವ್ರಿ, ಉದ್ಘಾಟನೆ ಭೀ ನಡೆದವ್ರು ಅಲ್ಲಿ ಕೆಲಸ ಚಲೋ ಆಗ್ಯಾವ ಸರ್. ಈಗ ನಿಮ್ಮ ಶರಣಪ್ರಕಾಶ್ ಅವ್ರು, ನಿಮ್ಮ ಸಚಿವರು ಕೂಡ ಅದಾರ ಅವರು, ಹೌದಾ? ಇನ್ನು ಏನು ಕೆಲಸಗಳು ನಿರೀಕ್ಷೆ ಮಾಡಿದ್ರಿ? ಎಲ್ಲ ಆಗಿವೆ, ಎಲ್ಲ ಮಾಡ್ಲತ್ತ ಸರ್, ಯಾವ ಹೇಳಿ ಮಾಡ್ಲತ್ತ ಸರ್. ದೊಡ್ಡ ಕೆಲಸ ಏನಾಗಿದೆ ನಿಮ್ಮಲ್ಲಿ? ದೊಡ್ಡ ಕೆಲಸ ಬ್ರಿಡ್ಜ್ ಆಗ್ಯಾದ್ರಿ, ಈಗ ನದಿ ಆಗ್ಯಾವ್ರಿ, ರೋಡ್ ಆಗ್ಯಾವ್ರಿ, ಆ ಕಡೆ ಮತ್ತು ನಾಲಿ ಆಗ್ಯಾವ, ಗುಡಿ ಕಟ್ಲತ್ತಾರ ಅಲ್ಲಿ ರೀ, ಮಾಡೋದು ಕೆಲಸ ಆಗ್ಯಾವ, ಎಲ್ಲ ಆಗ್ಯಾವ ಸರ್. ನಿಮ್ಗೆ ಏನಾರ ಕೆಲಸ ಅದ ಭೇಟಿ ಆಗ್ಬೇಕಂತ ಸಿಗ್ತಾರೆ ಸರ್. ನೋಡ್ರಿ, ನಾವು ಒಕ್ಕಲಿಗರು ನಮಗೆ ಎಷ್ಟು ತಿಳಿತದ ಒಟ್ಟು ಬಂದರೂ ಅವ್ರಿಗೆ ಹೆಲ್ಪ್ ಮಾಡ್ತೀವಿ. ನಾವು ಏನು ಬಂದಾರ ಅಂದ್ರೂ ನಾವೇನು ಅದಿಲ್ಲ. ನಮ್ಮ ಹುಡುಗರು ಹಾರ ಎಲ್ಲ ಅವ್ರುಗಳು ಇದ್ದು ಮಾಡಿಸ್ತಾರೆ. ಆಯ್ತು ರೀ. ಏನ ಕೆಲಸ ಮಾಡಿರ? ಮಾಡ್ಯಾರ್ರಿ, ಮಾಡ್ಯಾರಂತೆ ಅವ್ರು ಸಿದ್ ಮಾಡ್ತೀವಿ. ಮತ್ತೆ ಏನು ಸಮಸ್ಯೆ ನಿಮ್ಮಲ್ಲಿ? ಅವ್ರಿಗೆ ಊರಿದ್ದಲ್ಲಿ ಹಿರೇ ಇರ್ತಾವೆ, ಒಂದು ಆಗ್ತಾವೆ, ಓಸು ಒಮ್ಮೆ ಆಗಲ್ಲ. ಈಗ ಮತ್ತು ಇದು ದ್ಯಾಮಾಯಿ ಗುಡಿ ಒಂದು, ಇದು ಮರಗಮಾಯಿ ಗುಡಿ ಒಂದು ಉಳಿದ, ಅದು ಒಂದು ಮಾಡ್ರಿ, ಸ್ಯಾಂಕ್ಷನ್ ಮಾಡ್ರಿ, ಕಟ್ಲತ್ತಾರ, ಬ್ರಿಡ್ಜ್ ಆಗ್ಯಾವ, ಕಿಲಿಯದ ಕೆಲಸನೂ ನಡೆದದ, ಎಲ್ಲ ಚಲೋ ಆಗ್ಯದ್ರಿ ಕೆಲಸ. ಈಗ ಮುಂದೂ ಮಾಡ್ತೀನಿ ಅಂತ ಹೇಳ್ಯಾರ ಸಾಬರು. ಊರಿಗೆ ಅದು ಬಂದಾರ ಈಗ ಮತ್ತೆ 2 ವರ್ಷ ಐತಿ ಗೆದ್ದನು. ಈಗ ಒಂದು 2 ವರ್ಷ ಬಂದಾರ. ಏನು ಮಾಡ್ರಿ? ಬಂದು ಬ್ರಿಡ್ಜ್ ಮಾಡ್ರ, ನಾಲಿ ಮಾಡ್ರ, ರೋಡ್ ಮಾಡ್ರಿ, ಅವ್ರ ಕೈ ಮೇಲೆ ಆಯ್ತು ರೀ, ಇಷ್ಟೇ. ಸರಿಗ ನಿಮ್ಮ ಸಚಿವರು ಶರಣಪ್ರಕಾಶ್ ಪಾಟೀಲ್ ಅವರು ಭಾಳ ಸರಿನೂ ಗೆದ್ಸಿರಿ. ಅವ್ರು ಗೆದ್ದ ಮೇಲೆ ಈ ಸರಿ ಗೆದ್ದು 2 ವರ್ಷ ಆಯಿತು. ಏನೋ ಡೆವಲಪ್ಮೆಂಟ್ ಕೆಲಸ ಆಗ್ಯಾವ ನಿಮ್ಮ ಮಳಕೇಡ್ದಾಗ? ಆಗ್ಯಾವ ಸರ್, ಅದು ನಡ್ದಾವ್ ಸರ್. ಎಲ್ಲ ಏನೇನು ನಡೆದ ಕೆಲಸಗಳು ಏನಾಗ್ಯಾವ? CC ರೋಡ್ಗಳು ನಡೆದಾವ ಸರ್, ಚರಂಡಿಗಳು ನಡೆದಾವ ಸರ್, ಪೈಪ್ಲೈನ್ ನಡೆದಾವ ಸರ್, ಜಗ್ಜಮ್ ಕಾಂಟ್ರಾಕ್ಟರ್ ಅಂತ ನಡೆದಾವ ಸರ್. ಭಾರಿ ಕೆಲಸ ನಡೆದ ಪೂರ, ಹಂಗೇನಿಲ್ಲ, ಎಲ್ಲ ಕೆಲಸ ನಡೆದ ಸದ್ಯಕ್ಕೆ. ಅವ್ರು ವರ್ಕರು? ಹಾಂ, ವರ್ಕರ್, ನಂಬರ್ 1 ವರ್ಕರ್. ಏನು ಕೆಲಸಗಳು ಆಗ್ಯಾವ ನಿಂಬಲ್ಲಿ? ನಂಬಲ್ಲಿ CC ರೋಡ್ಗಳು ಆಗ್ಯಾವ, ಡ್ರೈನೇಜ್ ಆಗ್ಯಾವ, ಮತ್ತು ಈ ಸ್ಕೂಲ್ ಆಗ್ಯಾವ, ಸ್ಕೂಲ್ ಬಿಲ್ಡಿಂಗ್ ನಡೆದಾವ, ಎಲ್ಲ ನಡೆದಾವ ಕೆಲಸಗಳು, ಯಾವತ್ತೂ ನಿಂತಿಲ್ಲ ಸದ್ಯಕ್ಕೆ. ಭೇಟಿ ಆಗಬೇಕು, ಸಿಗಬೇಕಂದ್ರೆ ಹೋದ್ರೆ ಸಿಗ್ತಾರ? ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾರೆ? ಸಿಗ್ತಾರೆ, ಗುಲ್ಬರ್ಗ ಹೋದ್ರೆ ಸಿಗ್ತಾರೆ, ಯಾವಾಗ ಭೀ ಹೋದ್ರೆ ಸಿಗ್ತಾರೆ. ಫೋನ್ ಮಾಡಿದ್ರೆ ಎತ್ತಾರೆ, ಫೋನ್ ಅರ್ಧ ರಾತ್ರಿ ಫೋನ್ ಮಾಡಿದ್ರೆ ಎತ್ತಾರೆ, ಹಂಗೇನಿಲ್ಲ. ಸೇಡಂ ವಿಧಾನಸಭಾ ಕ್ಷೇತ್ರದ ಮಳಕೇಡ ಪಟ್ಟಣದಲ್ಲಿದ್ದು, ಮಳಕೇಡ್ ಪಟ್ಟಣ ಅಂದರೆ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಆಗಿರುವಂಥದ್ದು. ಸುಮಾರು 10,000ಕ್ಕೂ ಹೆಚ್ಚು ಮತದಾರರು ಈ ಒಂದು ಮಳಕೇಡ್ ಪಟ್ಟಣದಲ್ಲಿ ಇದ್ದಾರೆ. ಇಲ್ಲಿರ್ತಕ್ಕಂಥ ಜನರು ಶಾಸಕ ಸಚಿವರಾಗಿರ್ತಕ್ಕಂಥ ಶರಣಪ್ರಕಾಶ್ ಪಾಟೀಲ್ ಅವರ ಅಭಿವೃದ್ಧಿ ಕೆಲಸದ ಬಗ್ಗೆ ಇವರು ಏನು ಹೇಳ್ತಾರೆ ನೋಡೋಣ. ಶರಣಪ್ರಕಾಶ್ ಪಾಟೀಲ್ ಅವರು ಸರ್ ಮಾಡಿದ್ದಾರೆ ಕೆಲಸ, ಅಂದರೆ ನಿರೀಕ್ಷಿತ ಮಟ್ಟದಲ್ಲಿ ಆಗಿಲ್ಲ. ಇಲ್ಲಿ ಸ್ಥಳೀಯ ರಾಜಶ್ರೀ ಸಿಮೆಂಟ್ ಕಂಪನಿ ಘಟಕ ಇದೆ, ಸ್ಥಳೀಯರಿಗೆ ಉದ್ಯೋಗ ಕೊಡ್ತಾ ಇಲ್ಲ. ಮೇನ್ ದೊಡ್ಡ ಸಮಸ್ಯೆ ಅದೇ. ನಾವೆಲ್ಲ ಬೆಂಗಳೂರು, ಬಾಂಬೆ, ಗುಳೆ ಹೋಗ್ತಿದ್ದಾರೆ ಇಲ್ಲ ಬಡವ್ರ ಜನಗಳು, ಅದು ಒಂದು ದೊಡ್ಡ ಸಮಸ್ಯೆ ಇದೆ. ಮತ್ತು ಇಲ್ಲಿ ಕೋಟೆ ಕೆಲಸ ಆಗ್ತಾಯಿದೆ, ಅದು ಒಂದು ಒಳ್ಳೆಯ ರೀತಿಯಿಂದ ಆಗ್ತಾಯಿಲ್ಲ ಕೆಲಸ. ಮಳೆ ಬಂದರೆ ಬಿದ್ದೋಗಿದೆ, 2 ಸರ್ತಿ ಬಿದ್ದೋಗಿದೆ. ಅದು ಒಂದು ಚೆನ್ನಾಗಿ ಕೆಲಸ ಆಗಬೇಕು ಅಂತ ನಾನು ಕೇಳ್ಕೊತೀನಿ. ಸೇಡಂ ಕ್ಷೇತ್ರದ ಮಳಕೇಡ್ ತಾಂಡದಲ್ಲಿದ್ದೀವಿ. ಮಳಕೇಡ್ ತಾಂಡದ ನಿವಾಸಿಗಳು, ಇಲ್ಲಿರ್ತಕ್ಕಂಥ ಮತದಾರರು ಸಚಿವ ಶರಣಪ್ರಕಾಶ್ ಅವರ ಕೆಲಸ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ರೋಡ್ ಆಗಿಲ್ಲ, ನಮಗೆ ಏನು ಪ್ರಾಬ್ಲಮ್ ಅದ, ಇದು ಏನು ಸಾಲ್ವ್ ಇಲ್ಲ, ಏನು ಮಾಡ್ಬೇಕ್ರಿ? ಇಲ್ಲಿ ದುನಿಯಾದ ಪ್ರಾಬ್ಲಮ್ ಅದ ರೀ ಇಲ್ಲಿ. ಹಾಂ, ಯಾರಿಗಂತ ಹೇಳಮ್ರಿ ನಾವು? ಅಲ್ಲ, ಏನೇನು ಸಮಸ್ಯೆ ಏನವ, ಏನು ಪ್ರಾಬ್ಲಮ್ ಅದ? ಸಮಸ್ಯೆ ರೀ. ರೋಡಿಗೆ ಏನಾಗ್ಯದ? ರೋಡ್ ನೋಡ್ರಿ, ಎಲ್ಲ ನೋಡ್ತಾರೆ ಇಲ್ಲಿ. ರೋಡ್ ಏನದ, ದಿನ ಒಂದು ಟೈರ್ ಹೊಡಿತಾವ, ಲಾರಿದು ದಿನ ಒಂದು ಬ್ಲಾಸ್ಟ್ ಆಗ್ತಿರ್ತಾವ. ಅದಕ್ಕೆ ಯಾರು ಕೇಳಾರ? ಏನು ಮಾಡಲ್ಲ, ಹುಡುಗರು ತಿರುಗಾಡ್ತಿರ್ತಾವ, ಬ್ರೇಕ್ ಇಲ್ಲ, ಏನೂ ಇಲ್ಲ. ನಮ್ಮಂಥವ್ರು ಹೇಳಿದ್ರೆ ನಮ್ದು ಯಾರು ಕೇಳ್ತಾರೆ? ಇಲ್ಲಿ ಧೂಳು ದುನಿಯಾದ ಹಚ್ಚಿರಿ. ಎಲ್ಲ ಊಟ ಮಾಡಿದ್ರೆ ಭೀ ಧೂಳಾಗೆ ಊಟ, ನೀರಿನ ಪ್ರಾಬ್ಲಮ್ ಅದ, ಎಲ್ಲ ಪ್ರಾಬ್ಲಮ್ ಅದ ಸರ್.
ಸೇಡಂ ವಿಧಾನಸಭಾ ಕ್ಷೇತ್ರದ ಉಡುಗಿ ಗ್ರಾಮದಲ್ಲಿದ್ದೀವಿ. ಉಡುಗಿ ಗ್ರಾಮ ಅಂದರೆ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರ ಸ್ವಗ್ರಾಮ. ಇಲ್ಲಿರ್ತಕ್ಕಂಥ ಮತದಾರರು ಜನರು ಸಚಿವ ಶರಣಪ್ರಕಾಶ್ ಅವರ ಕೆಲಸದ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ಏನು ಹೇಳಪ್ಲೇ ಇಲ್ಲ ಅವ್ರಿಗೆ. ಶರಣಪ್ರಕಾಶ್ ಪಾಟೀಲ್ಗೆ ಅವ್ರಿಗೇನು ಹೇಳಪ್ಲೇ ಇಲ್ಲ ಯಾರು. ಚಂದ ಮಾಡ್ತಾರೆ. ಏನೇನು ಕೆಲಸ ಮಾಡಿ ನಿಮ್ಮಲ್ಲಿ ದೊಡ್ಡ ಎಲ್ಲ ಅವ್ರು ಮಾಡ್ಸೋರಿಗೆ ಗೊತ್ತ್ರಿ, ನಮ್ಗೇನು ಗೊತ್ತಾ. ಮತ್ತು ನೀವು ಓಡಾಡ್ತಿರಲ್ಲ ಊರಾಗ ಇರ್ತಾರಲ್ಲ, ಅದು ಎಲ್ಲ ಊರು ಚಂದ ಮಾಡ್ಯಾನ, ರೋಡ್ ಮಾಡ್ಯಾನ, ಕೆಲಸಗಳು ಮಾಡ್ತಾನ. ಕೆಲಸ ಆಗ್ಬೇಕಾದ್ರೆ ಎಲ್ಲ ಮಾಡ್ಯಾರ, ಸುಳ್ಳು ಕೇಳ್ಬೇಕು. ಇಲ್ಲಿ ಹೊಸವರಾಗಿಟ್ಟು ನಾಲಿ ಎಲ್ಲ ಅಂದ್ರೆ ಏನೇನು ಮಾಡ್ಯಾರ, ಏನೇನು ಮಾಡ್ಯಾರ ನಾಲ್ಕೈದು ಹೇಳ್ರಿ. ನೋಡ್ರಿ, ಕಂಪ್ನಿ ಕಡೆಗೆ ರೋಡ್ ಮಾಡ್ಯಾರ, ಸೇಡಮ್ ಕಡೆಗೆ ರೋಡ್ ಮಾಡ್ಯಾರ, ಫಸ್ಟ್ ಕ್ಲಾಸ್. ನಮ್ಗೆ ಎಲ್ಲ ಕಡೆಗೆ ಸುತ್ತ ಹಳ್ಳಿಗೆ ತಿರುಗಾಡ್ಲಿಕ್ಕೆ ಜಾಗ ಅದ. ಇದ್ರ ಜರ ನಮ್ದು ಸ್ವಚ್ಛತೆ ಕಾಪಾಡ್ರೆ ಅಷ್ಟೇ ಸಾಕ್ರಿ, ಮತ್ತೇನಿಲ್ಲ. ಏನು ಎಲ್ಲ ಆಗ್ಯಾವ, ಈಗ ಏನು ಮಾಡೋದು ಮತ್ತೆ. ಆದ್ರೆ ಆ ಗುಲ್ಬರ್ಗ ಆದಂಥ ದವಾಖಾನೆ ಆಗ್ಬೇಕು ನೋಡಿ. ಮತ್ತೇನಿಲ್ಲ, ಈಗ ಎಲ್ಲ ರೋಡ್ ಆಗ್ಯಾವ, ಮಾಡೋರಿಗೆ ಮನೆ ಮಾಡ್ಯಾರ, ಮಾಡೋರಿಗೆ ನೌಕರಿ ಮಾಡ್ಯಾರ. ಈಗ ಒಬ್ರಿಗೆ ಮಾಡೋಕೆ ನಮ್ಮ ಊರು ಒಂದೇ ಇಲ್ಲ, 10 ಊರು 30 ಹಳ್ಳಿಗೆ ದೊಡ್ಡವ್ರು ಇರ್ತಾರೆ. 30 ಹಳ್ಳಿಗೆ 38 ಬಾರಿಗೆ ಮಾಡ್ತಾರೆ, 3 ಮಾಡ್ತಾರೆ. ಅವ್ರಿಗೆ ಮನುಷ್ಯನ ಮೇಲೆ ಕಾರಣ, ಹೌದಲ್ಲ. ನಾವೇ ನಮ್ಮ ಮನೆಗೆ ಆಗಲ್ಲ ಅಂದ್ರೆ ಆಗಲ್ಲ, ನಿಮ್ಮ ಮನೆಗೆ ಆಗಲ್ಲ ಅಂದ್ರೆ ಆಗಲ್ಲ. ಈಗ ಏನಿಲ್ಲ, ಈಗ ಆಗ್ಬೇಕಾದ್ರೆ ಇಲ್ಲೇನು ಆಗಲ್ಲ, ದವಾಖಾನೆ ಸೇಡಮ್ದಾಗ ಮಾಡ್ತಾರಂತ ನಮ್ಗೆ ಆದ. ಗುಲ್ಬರ್ಗ ಆಗಂಥದಲ್ಲಿ ಮಾಡ್ತಾರೇನಂತ ಅಂತೀವಿ ನಾವು. ಕೇಳಿದ್ರೆ ಆಗಲ್ಲ, ಎಲ್ಲ ಸಾರ್ವಜನಿಕ ಮನಸ್ಸು ಬೇಕಲ್ಲ. ಈಗ ಇದೇ ಊರಿದವ್ರು ಊರಿಗೆ ಬರ್ತಾರೆ, ನಿಮ್ಗೆಲ್ಲ ಭೇಟಿ ಆಗ್ತಾರ? ಭೇಟಿ ಆಗ್ತಾರೆ, ಬರ್ತಾರೆ. ಪ್ರಕಾಶ್ ಅವರು ನಿಮ್ಮೂರ್ದವ್ರೆ, ಸಾಕಷ್ಟು ಸರಿ ಗೆಲ್ಸಿರಿ, ಮಂತ್ರಿ ಕೂಡ ಆಗಿದ್ದಾರೆ, ಈ ಸರಿ ಮಂತ್ರಿ ಆಗ್ಯಾರ. ನಿಮ್ಮಲ್ಲಿ ಏನು ಸಮಸ್ಯೆಗಳು ಅವ? ಸಮಸ್ಯೆಗಳು ನಮ್ಮ ಹತ್ರ ಏನಿಲ್ಲ ಸರ್. ಇನ್ನೂ ವರ್ಷ ಮಾಡ್ದಂಗೆ ವರ್ಷ ಸಮಸ್ಯೆಗಳು ಇರ್ತಾವೆ. ಅವು ಬಗೆಹರಿಸ್ಕೊತ ಹೋಗ್ತಾರೆ, ಮಾಡ್ಕೊತ ಹೋಗ್ತಾರೆ. ಇಲ್ಲಿ 3 ಸಲ CC ರೋಡ್ ಆಗಿದೆ ನಮ್ಮ ಹತ್ರ, ಫಿಲ್ಟರ್ ಇದು ಆಗಿದೆ. ಆಮೇಲೆ ಏನಂತ ಎಲ್ಲ ರೋಡ್, ಈ ಬೈಪಾಸ್ ರೋಡ್, ಊಡಿಗಿಟ್ಟು ದಿಗ್ಗಾಂವ ರೋಡ್ ಆಗಿದೆ. ಆಮೇಲೆ ಊಡಿಗಿಟ್ಟು ಅಳವಳ್ಳಿ ರೋಡ್ ಆಗಿದೆ, ಊಡಿಗಿಟ್ಟು ಹೂಡಾ ರೋಡ್ ಆಗಿದೆ, ಸೇಡಮ್ ಟು ಊಡಿಗಿ ರೋಡ್ ಆಗಿದೆ. ಎಲ್ಲ ಸುತ್ತಳ್ಳಿಗೆ ಎಲ್ಲ ಕೆಲಸ ಮಾಡಿದರೆ ನೀರಿನ ಸಮಸ್ಯೆ ಇಲ್ಲ, ನಮ್ಮ ಹತ್ರ ಏನೂ ಸಮಸ್ಯೆ ಇಲ್ಲ. DAP ಆದ್ರೂ ಜನರಿಗೆ ಏನಂತ ಅವ್ರ ಅಣ್ಣವರು ಇಲ್ಲಿ ಬಸವರಾಜ್ ಪಾಟೀಲ್ ಅಂಥೇಳಿ ಅವ್ರ ಅಣ್ಣವರು, ಅವರು ಸ್ವಂತ ದುಡ್ಡು ತುಂಬಿ ಎಲ್ಲ ರೈತರಿಗೆ ಒಳ್ಳೇದಲ್ಲ ಅಂಥೇಳಿ DAP ತರಿಸ್ಕೊಡ್ತಾರೆ ಸೊಸೈಟಿ ಕೆಡ್ದು. ಹಿಂಗಾಗಿ ಇಲ್ಲೇನು ನಮಗೇನು ಪ್ರಾಬ್ಲಮ್ ಇಲ್ಲ ನಮ್ಮ ಸಾಹೇಬರ ಸಲುವಾಗಿ. ನಿಮ್ಮಲ್ಲಿ ಏನೇನು ಕೆಲಸಗಳು ಆಗ್ಯಾವ್ರಿ? ಆಗ್ಯಾವ್ರಿ. ಏನೇನು ಆಗ್ಯಾವ? ಎಲ್ಲ ರೋಡ್ಗಳು ಎಲ್ಲ ಅಷ್ಟು ಚಲೋ ಮಾಡ್ಯಾರ, ಬಡ್ರಿಗೆಲ್ಲ ಸಹಾಯ ಮಾಡ್ಯಾರ, ಎಲ್ಲ ಚೆನ್ನಾಗಿ ಮಾಡ್ಯಾರ. ನೀರಿನ ವ್ಯವಸ್ಥೆ ಹೆಂಗದ? ಚೆನ್ನಾಗ್ಯಾದ್ರಿ, ಏನು ಕಷ್ಟ ಅದಿದ್ದು ಹೇಳ್ತಾರೆ, ಉಪಯೋಗ ಮಾಡ್ಯಾರ್ರಿ. ಇನ್ನು ಏನು ಕೆಲಸ ಆಗ್ಬೇಕಿಲ್ಲ? ಇಲ್ಲಿ ಏನು ಕೆಲಸ ರೀ, ನಮ್ಮ ನೀರಿಂದು ಇದ್ದಿಲ್ಲ, ನೀರಿಂದ ಅನುಕೂಲ ಮಾಡ್ಯಾರ್ರಿ. ಏನು ಕೆಲಸ ಯಾವ್ದು ಈ ಕಡೆ ಬಾತ್ರೂಮು ಅದು ಎಲ್ಲ ಚಲೋ ಇಲ್ರಿ, ಒಂದು ಜರ ಚಲೋ ಮಾಡ್ಬೇಕ್ರಿ. ನಾಲಿ ಪೀಲಿ ಆ ಕಡೆ ನೀರು ಹೋಗಲ್ರಿ. ನಮ್ಮಲ್ಲಿ ಕೆಲಸ ಆಗ್ಬೇಕು ರೀ. ಬ್ರಿಡ್ಜ್ ಸೇಡಮ್ ಹೋಗೋ ದಾರಿ ಬ್ರಿಡ್ಜ್ ಆಗ್ಬೇಕು, ಶಾಲೆ ಹುಡುಗರಿಗೆ ಅನುಕೂಲ ಇಲ್ಲ. ಯಾವ್ದನ್ನ ಡೆಲಿವರಿ ಬಾಣ್ತಾನು ಹೋಗ್ಬೇಕಿತ್ತು ಅಂದ್ರೆ ಹಳ್ಳ ಬೋತ ಸುತ್ತ, ಆ ಬ್ರಿಡ್ಜ್ ಆಗ್ಬೇಕು, ಇದೊಂದು ಅಕ್ಷಿ ಆಗ್ಬೇಕು. ಬಟೀರ ಊಡಿಗೆ ನಿಂತು ಬಟೀರ ರೋಡ ರಸ್ತೆ ಡಾಂಬರೀಕರಣ ಆಗಬೇಕು. ಇನ್ನು ಬ್ರಿಡ್ಜ್ ಮ್ಯಾಗ ಎತ್ತರ ಆಗಬೇಕು. ಸೇಡಂ ವಿಧಾನಸಭಾ ಕ್ಷೇತ್ರದ ಕೋಡ್ಲಾ ಗ್ರಾಮದಲ್ಲಿದ್ದೀವಿ. ಕೋಡ್ಲಾ ಗ್ರಾಮ ಅಂತಂದರೆ ಇದು ZP ಕಾನ್ಸ್ಟಿಟ್ಯೂನ್ಸಿ. ಸುಮಾರು 5,000ಕ್ಕೂ ಹೆಚ್ಚು ಮತದಾರರು ಇಲ್ಲಿದ್ದಾರೆ. ಇಲ್ಲಿರ್ತಕ್ಕಂಥ ನಿವಾಸಿಗಳು, ಇಲ್ಲಿರ್ತಕ್ಕಂಥ ಮತದಾರರು ಏನು ಹೇಳ್ತಾರೆ ನೋಡೋಣ. ಸಾಕಷ್ಟು ಕೆಲಸ ಮಾಡ್ಸ್ಯಾರ ಬಂದ್ಮೇಲೆ, ಕೋಡ್ಲಾಗ ಬಂದ್ಮೇಲೆ ಈ ಸಾರಿ ಕೆಲಸ ಮಾಡ್ಸ್ಯಾರ ನೋಡಿ ಸರ್. ಒಂದು ಹಾಸ್ಪಿಟಲ್ ಅವು ಒಳ್ಳೆ ಆಂಬುಲೆನ್ಸ್ ಬಿಟ್ರ ಹಾಸ್ಪಿಟಲ್ಗೆ, ಇಲ್ಲೇ ಲೋಕಲ್ CC ರೋಡ್ ಮಾಡ್ಸ್ಯಾರ. ಅವರು ಡೆವಲಪ್ಮೆಂಟ್ ವಿಚಾರ ಬಗ್ಗೆ ಏನು ಹೇಳ್ತೀರಿ? ಡೆವಲಪ್ಮೆಂಟಿಗೆ ಸಾಕಷ್ಟು ಡೆವಲಪ್ಮೆಂಟ್ ಮಾಡ್ಯಾರ. 90% ಕೆಲಸ ಮಾಡ್ಯಾರ. ಅಲ್ಲ, ಏನೇನು ಆಗ್ಯಾವ ನಿಮ್ಮಲ್ಲಿ ಕೆಲಸಗಳು? ನಮ್ಮಲ್ಲಿ ರಸ್ತೆ ಆಗ್ಯಾವ್ರಿ, ನೀರಿಂದ ಸಮಸ್ಯೆ ಎಲ್ಲ ಕರೆಕ್ಟ್ ಆದ್ರೆ. ನಾಲಿಂದ ಒಂದು ಇರಲಿಲ್ಲ ರೀ, ನಾಲಾಗಳು ಆಗ್ಬೇಕ್ರಿ. ಇದೆಲ್ಲ ಶಾಲೆ ಆಗ್ಯಾವ ರೀ, ಎಲ್ಲ ಆಗ್ಯಾವ, ಹೈಸ್ಕೂಲ್ ಆಗ್ಯಾವ, ಎಲ್ಲ ಅವ್ರ ಪೇಮೆಂಟ್ ಜಿಗ್ಗೆ ಆಗ್ಯಾವ ರೀ. ಚಲೋ ಕೆಲಸ ಮಾಡ್ರಿ. ಈಗ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಇವ್ರಿಗೆ ಹೆಂಗೆ ಅಂತಾರೆ? ಇವರೇ ಪಾಡ ಅಂತಾರೆ. ಏನು ಕೆಲಸ ಆಗ್ಬೇಕು ನಿಮ್ಮಲ್ಲಿ? ರೇ ಹೊಲ್ದ ರಸ್ತೆ ಎಲ್ಲ ಇಟ್ಟಾರೆ, ಬಜೆಟ್ ಎಲ್ಲ ಇಟ್ಟರೆ ಇನ್ನೂ ಆಗಿಲ್ಲ. ಈಗ ಈ ಸರಿ ಗೆದ್ದು 2 ವರ್ಷ ಆಯ್ತು. ಈಗ ಈ ಗೆದ್ದು ಹೋದ್ಮೇಲೆ ಮತ್ತೆ ನಿಮ್ಮ ಊರಿಗೆ ಮತ್ತೆ ಭೇಟಿ ಕೊಟ್ರ? ಬಂತಾರೆ ಮಸ್ತ್ ಬಂತಾರೆ. ಇಲ್ಲಿ ಯಾವ ಕೆಲಸ ಆಗಿಲ್ಲ ರೀ ಈ ಪೀಡ್ನಾಗ ರೀ. ಮೊದಲೇನು ಗೆದ್ದಾರಲ್ರಿ ಅಲ್ಲಿ ತನಕ ಆಗ್ಯಾವ್ರಿ ಕೆಲಸ ಅವರು. ಈ ಪೀಡ್ನ ಯಾಕೆ ಆಗ್ತಾ ಇಲ್ಲ ಅಂತ ಏನೇನ್ರಿ ಮತ್ತು ಅವ್ರು ಗೊತ್ತಂತ ವಿಷಯ. ಮತ್ತು ಮಾಡ್ಯಾರ ಇಲ್ಲಿ ತನಕ ಕೆಲಸ ಮಾಡ್ಯಾರ ಕರೆಕ್ಟಾಗಿ. ಈಗ ಈ ಪೀಡ್ನಾಗ 2 ವರ್ಷ ಆಯ್ತು ಮಾಡಿಲ್ಲ. ಅಲ್ಲ, ಕೆಲಸ ಮಾಡ್ಬೋದಾಗಿತ್ತು, ಮಾಡವಲ್ರು. ಅವ್ರು ಮಿನಿಸ್ಟರ್ ಆದರು, ಇದ್ರದ್ದು ನಮ್ಮ ಹೈದ್ರಾಬಾದ್ HKDBದನು ಇದಾದ ಅಧ್ಯಕ್ಷರಾದರು, ಎಲ್ಲ ಆದರು. ಈ ಪೀರಿಯಡ್ನಾಗ ಮಾತ್ರ ಕೆಲಸಗಳು ಆಗವಲ್ವು. ಏನಂತಾರೆ ಕೇಳಿದ್ರೆ? ಯಾರು ಕೇಳ್ತಾರೆ? ನಾವು ಅಪೋಸಿಟ್ ಇರ್ತಾರ, ಕೇಳಕ್ಕೆ ಹೋದ್ರೆ ನಮಗೇನು ಹೇಳ್ತಾರೆ? ಅವ್ರು ಪಾರ್ಟಿಯವ್ರು ಹೋಗಿ ಕೇಳೋಣ ಏನಂತ ಹೇಳ್ತಾರೆ. ವಿರೋಧ ಪಕ್ಷದ ಕ್ಯಾಂಡಿಡೇಟ್ಗಳಿಗೆ ಯಾವುದನ್ನು ಕೊಡೋಗಿಲ್ಲ. ವೋಟರ್ಸ್ಗೆ ಅನ್ಬೇಡ್ರಿ, ಕ್ಯಾಂಡಿಡೇಟ್ಗೂ ಅನ್ಬೇಡ್ರಿ, ಯಾವುದೇ ಒಂದು ಸಣ್ಣ ಪುಟ್ಟ ಕಾರ್ಯಕರ್ತರಿಗೆ ಅನ್ಬೇಡ್ರಿ, ಆದ್ಯತೆ ಕೊಡೋಂಗಿಲ್ಲ.
ಸೇಡಂ ವಿಧಾನಸಭಾ ಕ್ಷೇತ್ರದ ಮುದೋಳ ಗ್ರಾಮದಲ್ಲಿ ಮುದೋಳ ಗ್ರಾಮದ ಮತದಾರರು ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರ ಅಭಿವೃದ್ಧಿ ಕೆಲಸದ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ಏನು ಕೆಲಸ ಆಗ್ಬೇಕು ನಿಮ್ಮಲ್ಲಿ ಮೇಜರ್ ಸಮಸ್ಯೆಗಳು ಏನಾವ ಅಂತೀರಿ? ಇದು ಕೆರೆ ಅಭಿವೃದ್ಧಿ ಮಾಡಬೇಕಾಯ್ತು ಸರ್. ಇನ್ನು ಎಲ್ಲ ಕಂಟೆಗಳು ಜಗ್ಗಿ ಅವ ಕೆರೆಗ ಎಲ್ಲ ಅಭಿವೃದ್ಧಿ ಮಾಡಬೇಕಂತ. ನೀರಿನ ವ್ಯವಸ್ಥೆ ಅದು ಹೆಂಗೆ? ನೀರು ಸಿಗ್ತಾವೆ ಇಲ್ಲಿ? ನೀರು ಅವರಿ ನೀರವ ಒಂದು ಗಲ್ಲೆಗಿಲ್ಲ, ಒಂದು ಗಲ್ಲೆಗ ಪೈಪ್ಲೈನು ಪ್ರಾಬ್ಲಮ್ ಅದ, ಸ್ವಲ್ಪ ಅದು ಮಾಡ್ಬೇಕು ಸರ್. ಈ ಸಾರಿ ಗೆದ್ದ ಮೇಲೆ ಏನಿನ್ನ ಮಾಡಿಲ್ಲ. ಕೆರೆಗ ಕಂಟಿಗಳು ತುಂಬ್ಯಾವ, ಏನು ತೆಗ್ದಿಲ್ಲ. ಇನ್ನು ರೋಡ್ಗಳಿಲ್ಲ. ಈಗ ಬೈಪಾಸ್ ರೋಡ್ ಹಾಕ್ತೀವಿ ಅಂದ್ರೆ ಇನ್ನು ಹಾಕೇ ಇಲ್ಲ ನಮ್ಮೂರಾಗ. ಏನಂತ ನಮ್ಮೂರು ಬೈಪಾಸ್ ಇನ್ನು ಮಾಡ್ತೀನಿ ಅಂದ್ರೆ ಮಾಡಿಲ್ಲ. ಏನಂದು ಈ ರೋಡು ಅಂತ ಇಷ್ಟು ವರ್ಷ ಆಗ್ಯಾರ, ಅವರು ಪೈಲೇ ಮಾಡ್ಯಾರ, ಆದಷ್ಟು ಕೆಲಸ ಮಾಡ್ಯಾರ. 3 ವರ್ಷ ಇದ್ದ ಮೇಲೆ ಮನಸ್ಸು ಮಾಡ್ಯಾರ. ಈ ವರ್ಷ ಅಂತ ಮಾಡಿಲ್ಲ. ಈ 2 ವರ್ಷದಾಗ ಏನು ಕೆಲಸಗಳಾಗಿಲ್ಲ? ಇನ್ನೂ ಆಗಿಲ್ಲ. ಇಲ್ಲಿ ಅವ್ರು ಶರಣಪ್ರಕಾಶ್ ಕಾಯಾಗ ಏನಾಗಿಲ್ಲ. ಭೇಟಿಯಾಗದು ಹೋಗಿರೋರಿಗೆ ಫೋನ್ ಏನು ಮಾಡಿರಿ? ಯಾ ಫೋನ್ ನಂಬರ್ ಇಲ್ಲ, ಏನಿಲ್ಲಪ್ಪ ಮಾಂಬಲ್ಲಿ. ಅಲ್ಲಿ ಭೇಟಿಯಾಗ ಏನೋ ಹೋಗಿರೋರಿಗೆ ಇಲ್ಲ. ಇಲ್ಲಿ ಪಂಚಾಯತ್ ಬಲ್ಲಿ ಹೋಗ್ತೀವಿ, ಕೇಳ್ತೀವಿ, ಬರ್ತೀವಿ ಇಷ್ಟೇ. ಮತ್ತು ಹಿಂಗಾದ್ರೆ ಹೆಂಗೆ ಏನು ಮಾಡೋ ಮತ್ತೀಗ? ಹೆಂಗಂದ್ರೆ ಅವ ಗೆದ್ದಾನ ಮನೆಗೆ ಹೋಗಿ ಕುಂತಾನ, ಮಾಡ್ತೀವಿ ನೀವು ಎಲ್ಲ ಸರಿಯಾಗಿರ್ರಿ, ನಾ ಎಲ್ಲ ಮಾಡ್ತೀನಿ ಅಂತ. ಆಯ್ತು. ಅಲ್ಲ ನಿಮ್ಮ ಊರಿನ ಬಂದಾರ 3 ಸರಿ ಬಂದಾರ ಅವರು, ಅವ ಭೇಟಿಯಾಗಿರಿ? ನಾ ಭೇಟಿಯಾಗಿ ಏನಂದ್ರು? ಮಾಡ್ತೀವಿ ಎಲ್ಲ ಕೆಲಸಗಳು ಮಾಡ್ತೀವಿ ಅಂತ. ಆಯ್ತು. ಈಗ ಈ ಸರಿ ಗೆದ್ದ ಮೇಲೆ 2 ವರ್ಷ ಆಯ್ತು. ನಿಮ್ಮ ಮುದೋಳ ಗ್ರಾಮಕ್ಕೆ ನಿಮ್ಮ ಸಚಿವರು ಬಂದಾರ? ಏನು ಮಾಡೇ ಇಲ್ಲ, ಒಟ್ಟು ಏನು ಮಾಡೇ ಇಲ್ಲ. ಅಲ್ಲ ಗೆದ್ದ ಮೇಲೆ ಬಂದಾರ ಇಲ್ಲಿ? ಮತ್ತೆ ಏನು ಬಂದೇ ಇಲ್ಲ. ಏನು ಮಾಡಿಲ್ಲ. ಅಲ್ಲಿ ಒಂದು ಉದ್ಯೋಗ ಖಾತ್ರಿದಾಗ ಹೆಣ್ಮಕ್ಳು ಸತ್ರೆ ಕೂಡ ಬಂದಿಲ್ಲ. ನಾಳೆಗೆ ಬಂದಾರ ಮಣ್ಣಾಗಿನ ಮೇಲೆ ಅಷ್ಟೇ, ಏನು ಬಂದಿಲ್ಲ. ಕೆಲಸ ಅಂತ ಏನೇ ಸರ್ ಇಲ್ಲಿ ಕೆಲಸ ಅನ್ನೋದು ಏನು ಕೆಲಸ ಮಾಡಿಲ್ಲ. ರೋಡ್ ಇಲ್ಲಿ ಕೆಲಸಿಲ್ಲ, ಮನೆ ಕೆಲಸಿಲ್ಲ, ಯಾವ ಕೆಲಸಿಲ್ಲ. ಏನು ಕೆಲಸ ಆಗ್ಬೇಕು ನಿಮ್ಮಲ್ಲಿ ಏನಾರು? ಏನು ಆಗಿಲ್ಲ ರೀ ಸರ್. ರೋಡೇ ಯಾವ ರೋಡ್ ಮಾಡಿಲ್ಲ, ಒಂದು ಊರಾಗ ಏನು ಮನೆ ಬಂದಿಲ್ಲ, ಯಾವ ಬಂದಿಲ್ಲ, ಏನು ಕೆಲಸನೇ ಇಲ್ಲ. ಅಥವಾ ಗೆಲ್ದ ಮೇಲೆ ಊರಿಗೆ ಬಂದಿಲ್ಲ. ಏನು ಕೆಲಸ ಆಗ್ಯಾವ ಸರ್? ಏನು ಕೆಲಸ ಆಗ್ಯಾವ ಈಗ? ಇಲ್ಲೇ ಸರ್ ನಮ್ಮ ಮುದೋಲ ಸರ್, ಕದಲಾಪುರ ಅದ ನಮ್ಮದು. ನಮ್ಮೂರಿಗೆ ಒಂದು 2 ಕೋಟಿ ಕೊಟ್ರ. ಕೆಲಸ ನಡೆದದ ಈಗ ಸರ್ ನಮ್ಮೂರ್ದಾಗ. ಏನು ಕೆಲಸ ನಡೆದ? ಬ್ರಿಡ್ಜ್ ನಡೆದ ಸರ್. ಸೇಡಂ ವಿಧಾನಸಭಾ ಕ್ಷೇತ್ರದ ಅಡಕಿ ಗ್ರಾಮದಲ್ಲಿದೆ. ಅಡಕಿ ಗ್ರಾಮದ ಜನರು, ಅಡಕಿ ಗ್ರಾಮದ ಮತದಾರರು ಅಭಿವೃದ್ಧಿ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ಚಲೋ ಮಾಡಕತ್ತಾರೆ ಕೆಲಸ. ಏನು ಕೆಲಸ ಆಗ್ಬೇಕು? ನಿಮ್ಮ ಸಮಸ್ಯೆ ಏನವ? ಸಮಸ್ಯೆಗಳು ಸರ್, ನೀರಿನೊಂದು ಪ್ರಾಬ್ಲಮ್ ಅದ ಸರ್. ಫಿಲ್ಟರ್ ನೀರ್ದೊಂದು ಆಗ್ಬೇಕು ಹಳ್ಳಿಗಳಿಗೆ, ಅದೊಂದು ಸರ್. ಅದು ಕೇಳಿರಿ? ನಿಮ್ಮ MLA ಕೇಳಿರಿ? ನಾವು ಕೇಳಿಲ್ಲ ಸರ್, ಕೇಳ್ಬೇಕ್ರಿ ಅದು ಲೆಟ್ರ್. ಎಲೆಕ್ಷನ್ ಆದ್ಮೇಲೆ ಊರಿಗೆ ಬಂದಾರ ಮತ್ತೆ? ಬಂದಾರ ಸರ್. ಸೇಡಂ ವಿಧಾನಸಭಾ ಕ್ಷೇತ್ರದ ಹಾಬಾಳ ಗ್ರಾಮದಲ್ಲಿದ್ದೀನಿ. ಹಾಬಾಳ ಗ್ರಾಮದ ರೈತರೊಬ್ಬರಿದ್ದಾರೆ. 2 ವರ್ಷ ಅವಧಿಯಲ್ಲಿ ಏನಾದರೂ ಡೆವಲಪ್ಮೆಂಟ್ ಕೆಲಸಗಳು ಆಗ್ಲಿಕ್ಕತ್ತವ ಇಲ್ಲ? ಮಾಡ್ತಾ ಇದ್ದಾರೆ ಸರ್, ಆದರೆ ಭಾಳ ನಿಧಾನಗತಿಯಲ್ಲಿ ಮಾಡ್ತಾ ಇದ್ದಾರೆ. ಈಗ ನಮ್ಮ ರೈತರಿಗೆ ಏನಪ್ಪ ಅಂದ್ರೆ ಈಗ ಆಲ್ರೆಡಿ ಮಳೆ ಬಂದು ಎಲ್ಲ ಬೆಳೆ ಏನಪ್ಪ ಆಳಷ್ಟು ಹಾಳಾಗಿ ಅದು ಪರಿಹಾರ ಅಂತೇಳಿ ಅಲ್ಲಿ DC ಅವರು ಅಷ್ಟು ಕೋಟಿ ಕೊಟ್ಟಿನಿ, ಇಷ್ಟು ಕೋಟಿ ಕೊಟ್ಟಿನಿ ಅಂತೇಳಿ ಎಲ್ಲರಿಗೆ ಪರಿಹಾರ ಅಂತೇಳಿ ಹೇಳ್ತಾ ಇದ್ದಾರೆ. ಯಾರಿಗೂ ದುಡ್ಡು ಏನಪ್ಪ ನಮ್ಮ ಭಾಗದಾಗ ಯಾರಿಗೂ ದುಡ್ಡು ಬಂದಿಲ್ಲ. ಆ ದುಡ್ಡು ಬಂದಿಲ್ಲ ಅಂತೇಳಿ ಅದಕ್ಕೋಸ್ಕರ ಹೋರಾಟ ಮಾಡಿ ನಮ್ಮ ಸಚಿವರು ಏನಪ್ಪ ಅಂದ್ರೆ ಮಿನಿಸ್ಟ್ರಿ ಇದ್ದಾರೆ, ಏನೋ ಮಾಡ್ಬೇಕು ಸರ್ ನಮ್ಮ ಭಾಗದವ್ರಿಗೆ, ಜನಕ್ಕೆಲ್ಲ. ನಮ್ಮ ಜನಕ್ಕೆ ಏನಪ್ಪ ಅಂದ್ರೆ ಇನ್ಸೂರೆನ್ಸ್ ಅಮೌಂಟ್ ಕೂಡ ಕಟ್ಟಿ ನಾವು ಅಮೌಂಟ್ ಕೂಡ ಬಂದಿಲ್ಲ ನಮ್ಗೆ. ಅದ್ರ ಬಗ್ಗೆ ಹೋರಾಟ ಕೂಡ ಮಾಡ್ತಾ ಇಲ್ಲ ಅವರು, ಅದ್ರ ಬಗ್ಗೆ ದನಿನೂ ಎತ್ತಾ ಇಲ್ಲ. ಅವ್ರದ್ದು ಏನು ಇದೇನು ನಮಗೇನು ಅಷ್ಟು ಸಮಂಜಸವಾಗಿ ನಮ್ಗೆ ವರ್ಕ್ ಅವರು ಸರಿ ಅನಿಸ್ತಾ ಇಲ್ಲ. ಸೇಡಂ ವಿಧಾನಸಭಾ ಕ್ಷೇತ್ರದ ತೇಲ್ಕೂರು ಗ್ರಾಮದಲ್ಲಿದ್ದೀನಿ. ತೇಲ್ಕೂರು ಗ್ರಾಮ ಅಂತಂದರೆ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರು ಅವರ ಸ್ವಗ್ರಾಮ. ಇಲ್ಲಿರ್ತಕ್ಕಂಥ ಮತದಾರರು ಶಾಸಕ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರ ಅಭಿವೃದ್ಧಿ ಕೆಲಸದ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ನಮ್ಮಲ್ಲಿ ಈ ವರ್ಷ ಏನು ಮಾಡಿಲ್ಲ ರೀ. ಈ ಸರಿ ಬಂದಾಗ ಏನೂ ಮಾಡಿಲ್ಲ. ಮುಂಚೆ ನಮ್ಮೂರು MLA ಸಾಬ್ ಬಂದಾಗ ಮಾಡ್ಯಾರ. ಏನೇನು ಮಾಡ್ಯಾರ? ಇಲ್ಲಿ ಬಸ್ ಡ್ರೈವಿಂಗ್ ಸ್ಕೂಲ್ ಮಾಡ್ಯಾರ ರೀ, ಶಾಲೆ ಕಟ್ಟಡ ಮಾಡ್ಯಾರ, ಆಯ್ತಾ ಪಂಚಾಯತಿ ಹೊಸ ಪಂಚಾಯತಿ ಮಾಡ್ಯಾರ ರೀ. ಒಂದೊಂದು ಸಮಾಜಕ್ಕೆ ಒಂದು ಇದು ಕಲ್ಯಾಣ ಮಂಟಪ ಮಾಡಿಕೊಟ್ರ. ಆಯ್ತಾ ಊರಾಗೆಲ್ಲ CC ರೋಡ್ ಆಗ್ಯಾವ. ಇವ್ರು ಬಂದಮೇಲೆ ಶರಣಪ್ರಕಾಶ್ ಅವ್ರು ಗೆದ್ದ ಮೇಲೆ? ಅವ್ರು ಬಂದಮೇಲೆ ಈ ಕಡೆ ಬಂದೇ ಇಲ್ಲ ರೀ, ಬಂದಿಲ್ಲ. ಈ ಶರಣಪ್ರಕಾಶ್ ಪಾಟೀಲ್ ಅವ್ರ ಕೆಲಸದಿಂದ ನೀವು ಹ್ಯಾಪಿ ಇದ್ದೀರಿ? ತೇಲ್ಕೂರು ಊರದವರು ಬೇರೆ ಬಿಡ್ರಿ, ಅವ್ರಿಗೆ ಕೆಲಸ ಮಾಡ್ಯಾರ. ಪೈಲೆ ಅವ್ರನ್ನ ಕೊಟ್ಟು ಮಸ್ತ್ ಕೆಲಸ ಕೊಟ್ಟಾನ. ಈಗ ಸದ್ಯ ಕಂಪೇರ್ ಮಾಡಿದ್ರೆ ಯಾರು ಬೆಟ್ರ್? ನಿಮ್ಮ ಊರದವ್ರೆ ಮಾಜಿ ಶಾಸಕರು ಇದ್ರು. ಕಂಪೇರ್ ಮಾಡಿದ್ರೆ ಇಬ್ಬರು ಚೆನ್ನಾಗಿದ್ದಾರೆ. ಇಬ್ಬರು ಬೆಟರ್ ಇದ್ದಾರೆ. ಕೆಲಸ ಸರಿಯಾಗಿ ಮಾಡ್ತಾರೆ. ಓಕೆ, ಈಗ ಶರಣಪ್ರಕಾಶ್ ಪಾಟೀಲ್ ಅವ್ರ ವರ್ಕಿಗೆ, ಅವ್ರ ಡೆವಲಪ್ಮೆಂಟ್ ವಿಚಾರಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 100ಕ್ಕೆ 75%. ಸೇಡಂ ವಿಧಾನಸಭಾ ಕ್ಷೇತ್ರದ ಮದ್ಕಲ್ ಗ್ರಾಮದಲ್ಲಿದೆ. ಮದ್ಕಲ್ ಗ್ರಾಮದ ಮತದಾರರು ಶಾಸಕ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರ ಅಭಿವೃದ್ಧಿ ಕೆಲಸದ ಬಗ್ಗೆ ಏನು ಹೇಳ್ತಾರೆ ನಾನು ಮಾತಾಡ್ತಾ ಹೋಗ್ತೀನಿ. ಅಲ್ಲ, ಏನೋ ಕೆಲಸ ಅಂದ್ರೆ ಹೋಗ್ಬೇಕಂದ್ರೆ ಸಿಗ್ತಾರ ನಿಮ್ಗೆ? ಫೋನ್ಗೆ ಮಾಡಿ ರೆಸ್ಪಾನ್ಸ್ ಮಾಡ್ತಾರೆ?
ಡೆವಲಪ್ಮೆಂಟ್ ವಿಚಾರ ಅಂತ ಸರಿಯಾಗದ ಹಂಗೇನಿಲ್ಲ, ಎಲ್ಲದು ಸರಿಯಾಗದಾವ, ಅವ್ರ ಬಗ್ಗೆ ಏನು ರಿಮಾರ್ಕ್ ಏನಿಲ್ಲ. ನಿಮ್ಮಲ್ಲಿ ಏನು ಸಮಸ್ಯೆ ಅವ ನಿಮ್ಮ ಮೊದಲದಾಗ ಇನ್ನು? ನಮ್ಮಲ್ಲಿ ಸಮಸ್ಯೆ ಆಗಾರ ಅವ್ರು ಸಾಲ ಮಾಡತ್ತಾರ ಹಂಗಿಲ್ಲ. ಅಲ್ಲ ಇನ್ನು ಏನು ದೊಡ್ಡ ಕೆಲಸ ಆಗ್ಬೇಕೇನ? ಇನ್ನು ದೊಡ್ಡ ಕೆಲಸ ಬರ್ಸರಿ ಅದ್ರ ಮಾಡ್ತಾರೆ. ಇನ್ನು ಈಗಂತೂ ಆಗ್ಯಾವ, ಆಲ್ಮೋಸ್ಟ್ 50% ಆಗ್ಯಾವ. CC ರೋಡಿನ ಮುನಿನೇ ಮಾಡಿರಲ್ಲ, ಒಂದು 10 ದಿವಸ ಆಯ್ತು ಹಾಕಿದ್ದು. ನಿಮ್ಮ ಊರಿಗೆ ಬಂದ್ರೆ ಮತ್ತೆ ಆಮೇಲೆ ಬಂದರು ಖುಷಿ ಇದ್ರಿ? ಖುಷಿನೇ ಇದ್ದೀವಿ. ಅದೇ ಹೋಳಿಗೆ ಹೇಳ್ತೀರಿ? ಏನು ಹೇಳಿರಿ ಸರ್, ಖುಷಿನೇ ಅದ ನಮಗೆಲ್ಲ. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಪ್ರತಿನಿಧಿಸುವ ಸೇಡಂ ತಾಲೂಕು ಕೇಂದ್ರದಲ್ಲಿದ್ದೀವಿ. ತಾಲೂಕು ಕೇಂದ್ರದ ಮತದಾರರು, ತಾಲೂಕು ಕೇಂದ್ರದ ಜನರು ಶಾಸಕ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರ ಅಭಿವೃದ್ಧಿ ಕೆಲಸದ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ಮೇಜರ್ ಸಮಸ್ಯೆ ನಾವು ನಿಮ್ಮ ತಾಲೂಕು ಕೇಂದ್ರದಾಗ ಇಲ್ಲಿ ಸೇಡಂದಾಗ ಇಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳಿದಾವೆ ರೀ, ಆದರೆ ನೇಟಿವ್ದವ್ರಿಗೆ ತೊಗೋವಲ್ರು. ಅದ್ರ ಬಗ್ಗೆ ಸ್ವಲ್ಪ ಒತ್ತು ಕೊಡ್ಬೇಕು ಅವರು. ಈ ವಿಚಾರದ ಗಮನಕ್ಕೆಲ್ಲ ತಂದಿದ್ದೀರಿ, ಸಮಸ್ಯೆಗಳು ಸಾಕಷ್ಟು ಅವ ಅಂತ ಹೇಳಿಕತ್ತೀವಿ. ಅವ್ರ ಗಮನಕ್ಕೆ ಎಲೆಕ್ಷನ್ದಾಗ ಅದು ಬಂದಾಗ ಅದು ಹೇಳಿರಿ? ಹೇಳಿದೀವಿ ರೀ, ಆದ್ರೆ ಮಾಡ್ತೀವಿ ಅಂತ ಹೇಳಿಕತ್ತಾರ. ಕೆಲವು ಮಂದಿ ಮಾಡಿಸ್ಲಿಕತ್ತಾರ, ಇನ್ನೂ ಸ್ವಲ್ಪ ಎಫೆಕ್ಟ್ ಹಾಕ್ಬೇಕಂಬದು ನಮ್ಮ ಇಚ್ಛೆ. ನಮ್ಮ ಚೋಟಿಗಿರಣಿಗೆ ಒಂದು ಶೌಚಾಲಯ ಕಟ್ಬೇಕ್ರಿ. ಸುಳ್ಳೆ ಯಾಕೆ ಅನ್ಬೇಕು, ಅವರು ಒಳ್ಳೆ ವ್ಯಕ್ತಿ, ಎಲ್ಲ ರೋಡ್ ಗೇಡ್ ಎಲ್ಲ ಅವರೇ ಮಾಡಿಸ್ಲತ್ತಾರ. ಆದ್ರೆ ಚೋಟಿಗಿರಣಿಗೆ ಒಂದು ಅದಿಷ್ಟು ಮಾಡ್ಬೇಕ್ರಿ. ಮತ್ತೆ ನೀರಿನ ವ್ಯವಸ್ಥೆ ಹೆಂಗದ ಇಲ್ಲಿ? ನೀರಿಂದ ಎಲ್ಲ ವ್ಯವಸ್ಥೆ ಮಾಡಿರಿ. ಚಂದ ಕೆಲಸ ಮಾಡ್ತಾರೆ. ಬೆಸ್ಟ್ ರೀ ಎಲ್ಲ. ಅವ್ರ ಕೆಲಸ ಖುಷಿ ಇದ್ರಿ ನೀವು? ಖುಷಿ ಇದ್ದೀವಿ ರೀ. ಈಗ ನಿಮ್ಮ ತಾಲೂಕು ಹೆಡ್ ಕ್ವಾರ್ಟರ್ ಇದು ಸೇಡಂ, ಇದು ಇಲ್ಲಿ ಏನು ಸಮಸ್ಯೆಗಳು ಅವ ರೀ? ಸಮಸ್ಯೆ ಅದೇ ನೀರಿಂದಂತೂ ಇದೇ ಅದ ಅಷ್ಟೇ. ರೋಡ್ಗಳೆಲ್ಲ ಹೆಂಗದ? ರೋಡ್ಗಳು ಪರವಾಗಿಲ್ಲ, ಭ್ರಷ್ಟಾಚಾರ ಜಾಸ್ತಿ ಅದಾವೆ. ಎಲ್ಲ ಆಫೀಸ್ನಾಗ ಭ್ರಷ್ಟಾಚಾರ ಜಾಸ್ತಿ ಅದಾವೆ. ಎಲ್ಲ ಮುನ್ಸಿಪಾಲ್ಟಿ, ತಹಸೀಲ್ ಆಫೀಸು ಎಲ್ಲನೂ ಬಂತು, ಭ್ರಷ್ಟಾಚಾರ ಜಾಸ್ತಿ ಅದಾವೆ. ಅಲ್ಲ ಇಲ್ಲಿಗೆ ಬರ್ತಾರೆ, ಯಾವಾಗ ಬರ್ತಾರ, ಸಿಗ್ತಾರೆ ಜನರಿಗೆಲ್ಲ? ಸಾಮಾನ್ಯ ಜನರಿಗೆ ಸಿಗಲ್ಲ. ಸೇಡಂ ವಿಧಾನಸಭಾ ಕ್ಷೇತ್ರದಾದ್ಯಂತ ನ್ಯೂಸ್ ಫಸ್ಟ್ ಸಂಚಾರ ನಡೆಸಿ ಜನರನ್ನ ಮಾತಾಡಿಸಿದೆ. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಕ್ಷೇತ್ರದಲ್ಲೂ ಕೂಡ ಕೆಲವು ಕಡೆಗಳಲ್ಲಿ ಕಿತ್ತೋಗಿರ್ತಕ್ಕಂಥ ರಸ್ತೆ ಗೋಚರ ಆಗ್ತಾ ಇದೆ. ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರು ಈ ಹಿಂದಿನ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಆದರೆ ಪ್ರಸಕ್ತ ಈ ಅವಧಿಯಲ್ಲಿ 2 ವರ್ಷ ಕಳೆದರೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅನ್ನೋದು ಕ್ಷೇತ್ರದ ಜನರ ಮಾತು. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಸಚಿವ ಶರಣಪ್ರಕಾಶ್ ಪಾಟೀಲ್ ಕ್ಷೇತ್ರದ ಜನರಿಗೆ ಕ್ಷೇತ್ರದ ಮಧ್ಯಕ್ಕೆ ಸರಳವಾಗಿ ಸಿಗ್ತಾರೆ, ಅಭಿವೃದ್ಧಿ ಹರಿಕಾರರಾಗಿದ್ದಾರೆ ಅನ್ನೋಂಥ ಮಾತು ಕ್ಷೇತ್ರದ ಜನರ ಮಾತು. ಕ್ಯಾಮರಾ ಪರ್ಸನ್ ಶರಣ ಜೊತೆ ಬಜರಂಗಿ, ನ್ಯೂಸ್ ಫಸ್ಟ್, ಕಲಬುರಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.